ನಮ್ಮ ಹತ್ರ ಇದೆ ಅದ್ಭುತವಾಗಿರುವಂತ ರೇರೆಸ್ಟ್. ಅದಾದ್ಮೇಲೆ ಅವಾರ್ಡ್ ಗೆದ್ದೆ. ಕರ್ನಾಟಕದಿಂದ ಕನ್ನಡ ಭಾಷೆ ಮಾತ್ರ ಯೂಸ್ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಗೆದ್ದಿರುವಂಥ ಏಕೈಕ ಸ್ಟ್ರೀಮರು ಗೇಮರು ನಾನೊಬ್ಬನೇ ಕರ್ನಾಟಕದಿಂದ. ಯಾಕಂತ ಅಂದರೆ ಗುರು ಬ್ಲಡ್ಡಲ್ಲಿ ಕಂಪ್ಲೀಟಾಗಿ ಡ್ರಾ ಮಾಡಿಸಿ ಅದರಲ್ಲಿ ರೈಟ್ ಮಾಡಿಸಿರೋದು ಅಂತ. ವರುಣ್ ಬ್ರೋ ಏನು ಕೊಟ್ಟರು ಅಂತ ನೋಡೋಣ. ಓ ಓ ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರು ಕೊಟ್ಟಿರೋದು. ಏನಿಬ್ರು ಒಂದೇ ಜಾಗಕ್ಕೆ ಹೋಗಿದ್ರ? ಶ್ರವಣ್ ಬ್ರೋ ಮತ್ತೆ ಸಮೀರ್ ಬ್ರೋ ಇಬ್ರು ಒಂದೇ ಥರ ರೇರ್ ರ್ಯಾಬಿಟ್ ಅಲ್ಲೇ ತಗೊಂಡ್ಬಂದವ್ರೆ. ಹಾಗೆ ಗೈಸ್ ವಾಟ್ಸ್ಆಪ್, ನಾನು ನಿಮ್ಮ SMR. ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ಇವತ್ತು ನಾವು ಒಂದು ಡಿಫ್ರೆಂಟ್ ಬ್ಲಾಗ್ ಜೊತೆ ಬಂದಿದ್ದೀವಿ. ಏನಂತ ಅಂದ್ರೆ ನೀವೆಲ್ಲ ರೆಗ್ಯುಲರ್ ಆಗಿ BMW ನೋಡ್ತಾನೆ ಇದ್ದೀರಾ. BMW ನ PPF ಕಳ್ಸಿದೆ. ಆ ರೀಸನ್ಗೋಸ್ಕರ ಈ ಸಂಡೇ ನಾನು ನಿಮ್ಗೆ ಏನಾದ್ರು ತೋರಿಸ್ಬೇಕಿತ್ತಲ್ಲ, ಅವಾಗ ನೆನಪಾಗಿದ್ದು ನಾನು ನನ್ನ ಹತ್ರ ಇರೋ ಗಿಫ್ಟ್ ಬಾಕ್ಸ್ ನೇ ಅದು ಓಪನ್ ಮಾಡಿ ತೋರಿಸಿಲ್ಲ. ಬರ್ತ್ಡೇಗೆ ಕಾರ್ ಓಪನಿಂಗ್ ಬಂದಿದ್ದು ಅಂತ. ಇನ್ಫ್ಲೂಯೆನ್ಸರ್ಸ್ ಆಗಿರ್ಲಿ ಅಥವಾ ಫ್ರೆಂಡ್ಸ್ ಆಗಿರ್ಲಿ, ಗ್ರೂಪ್ ಅವ್ರು ಏನೇನ್ ಕೊಟ್ರು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದರಿಂದ ಇವತ್ತು ನಾನು ತೋರಿಸ್ತಾ ಇದೀನಿ. ಎಲ್ಲಾದ್ನೂ ಓಪನ್ ಮಾಡಿ ಇಲ್ಲಿ ಎಲ್ಲಾ ಗಿಫ್ಟ್ಸ್ ಇದಾವೆ. ಸೊ ವಿಡಿಯೋ ಶುರು ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಓಕೆ ಗೈಸ್, ಫಸ್ಟ್ ಗಿಫ್ಟ್ ನ ಆಬ್ವಿಯಸ್ಲಿ ಕಂಪ್ಲೇಂಟ್ ಬರಬಾರ್ದು ಅಂತ ಅಂದ್ರೆ, ನಾವು ಸೇಫ್ ಆಗಿರ್ಬೇಕು ಅಂತ ಅಂದ್ರೆ ಸಿಮ್ರಾನ್ದು ಓಪನ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಸಿಮ್ರಾನ್ ಗಿಫ್ಟ್ ಓಪನ್ ಮಾಡಿಲ್ಲ ನಾ ಫಸ್ಟ್ ಅಂತ ಅಂದ್ರೆ ಆಮೇಲೆ ವಿಡಿಯೋ ಆದಮೇಲೆ ನಾನು ನಿಮ್ಮದೇಗಿರೋಕ್ಕಾಗಲ್ಲ. ಅದಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಯ್ತಾ ಇದು PS5. ಇದು 50,000. ನಾನು ಕೇಳಿದೆ ಹೆಂಗೆ ತರಿಸಿದೆ, ಬಿಕಾಸ್ ಆಲ್ ಓವರ್ ಬೆಂಗಳೂರಲ್ಲಿ ಸ್ಟಾಕ್ ಕಂಪ್ಲೀಟ್ ಓವರ್ ಆಗಿಬಿಟ್ಟಿದೆ, ಎಲ್ಲೂ ಅವೈಲೇಬಲ್ ಇಲ್ಲ, ಸಿಗ್ತಾ ಇಲ್ಲ ಇದು. ಆಮೇಲೆ ಇದನ್ನ ಡೆಲ್ಲಿಯಿಂದ ತರಿಸಿರೋದು. 60,000 ಕೊಟ್ಟು ಡೆಲ್ಲಿಯಿಂದ ನನಗೋಸ್ಕರ ತರಿಸ್ಕೊಟ್ಟಿರೋದು, ನನ್ನ ಬರ್ತಡೇಗೆ ಕೊಡ್ಬೇಕಂತ. ನಂಗೆ ತುಂಬ ಆಸೆ ಇತ್ತು ಮುಂಚೆ, ಚಿಕ್ಕ ವಯಸ್ಸಲ್ಲಂತೂ ತೊಗೊಬೇಕಾದ್ರೆ ತುಂಬ ಆಸೆ ಇತ್ತು. ಯಾವಾಗಲೂ ನಂಗೆ ತಗೊಳ್ಳೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಆಮೇಲೆ ನನ್ನ ದುಡ್ಡಲ್ಲಿ ನಾನು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ನನಗೆ ಸ್ವಲ್ಪ ಡೌಟ್ ಇತ್ತು. ಇವಾಗ ಓಪನ್ ಮಾಡೋಣ ಬನ್ನಿ ಫಸ್ಟು ಗಿಫ್ಟ್ನ. ಓ ಮೈ ಗಾಡ್, ಜೀವನದಲ್ಲಿ ನನ್ನ ಕಾರ್ಗಿಂತ ಎಕ್ಸೈಟ್ ಆಗಿರುವಂಥ ಏಕೈಕ ಗಿಫ್ಟ್ ಅಂದರೆ ನಾನು ಇದೆ ಅಂತ ಅನಿಸುತ್ತೆ. ಅವಾಗ ಕಾರ್ ತೊಗೊಂಡಿದ್ದಕ್ಕಿಂತ ಖುಷಿ ಆಗೋಯ್ತು ಈ ಗಿಫ್ಟ್ ಸಿಕ್ಕಿದ ತಕ್ಷಣ ನನಗೆ. ಅದೇನೋ ಅಂತಾರಲ್ಲ, ಮೈ ಇನ್ನರ್ ಚೈಲ್ಡ್ ಎದ್ಬಿಡ್ತು. ಡಬಲ್ ಮೀನಿಂಗ್ ಅಲ್ಲ. ಓಕೆ, ಓಪನ್ ಮಾಡಿದ್ವಿ ಬಾಕ್ಸ್ನ. ಫೈನಲಿ ನಾವು ಓಪನ್ ಮಾಡಿದ್ದೀವಿ ಬಾಕ್ಸ್ನ. ಇವಾಗ ಇದನ್ನು ತೆಗಿಯೋಣ. ಎಲ್ರಿಗೂ ಅನ್ಸ್ಬೋದಲ್ಲಿ ಏನಿದೆ PS5 ಏನಿರ್ಬೋದು ಇದರಲ್ಲಿ ಅಂತ ಅನ್ಸುತ್ತೆ. 60,000 ಕೊಡುವಂಥದ್ದು ಏನಿದೆ ಅಂತ ಇಲ್ಲಿ. ಅದು ಇವಾಗ ಇದ್ರೊಳಗಡೆ ಇದೆ ಅಂತ ತೋರಿಸ್ತೀನಿ. ಈ ಬಾಕ್ಸ್ ಖಾಲಿ ಇದೆ, ಈ ಬಾಕ್ಸ್ ಒಳಗಡೆ ಏನಿಲ್ಲ. ಸೊ ಅದು ಬಿಟ್ಟರೆ ಇದನ್ನ ಓಪನ್ ಮಾಡೋಣ. ಎಷ್ಟು ದಿನ ಕಾಯ್ಕೊಂಡು ಕೂತಿದ್ದೀನಿ ಗೊತ್ತಾ ಇದನ್ನ ಓಪನ್ ಮಾಡ್ಬೇಕಂತ. ಓಪನ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ, ಫೈನಲಿ ಚಾನ್ಸ್ ಸಿಕ್ತು. ಒಂದಷ್ಟು ಕೇಬಲ್ಗಳು ಬರ್ತಾ ಇದೆ ಫಸ್ಟ್ ಆಚೆ. ಚಿಕ್ಕ ಮಗು ಆಪ್ರೇಷನ್ ಮಾಡ್ಬೇಕಾದ್ರೆ ಕಳ್ಳು ಬರೋ ಥರ ಆಚೆ ಬರ್ತಾ ಇತ್ತು ಇದೆಲ್ಲ. ಅದಾದಮೇಲೆ ಓಕೆ, ಬಾಕ್ಸ್ನ ನೀಟಾಗಿ ಓಪನ್ ಮಾಡೋಣ. ನಮ್ಮ ಹತ್ರ ಇದೆ ಅದ್ಭುತವಾಗಿರುವಂಥ ರೇರೆಸ್ಟ್. ಬ್ಯಾಂಗ್ಳೂರಲ್ಲಿ ತಗೊಳ್ಳದೇ ಇರೋವಂಥ ಇರಲಿಲ್ಲ, ಫೈನಲಿ ಬೇರೆ ಕಡೆಯಿಂದ ತರಿಸ್ಬೇಕಾಗಿರೋವಂಥ ಪರಿಸ್ಥಿತಿ ಬಂದಂಥ PS5 ಇಷ್ಟೇ ಇದೆ ಅದು. ಇದು ನಿಮಗೆ ಎಷ್ಟು ಸ್ಟ್ರೆಂತ್ ಕೊಡುತ್ತೆ ಗೇಮ್ ಆಡೋಕ್ಕೆ ಅಂತ ಗೇಮರ್ಸಿಗೆ ಮಾತ್ರ ಐಡಿಯಾ ಇರುತ್ತೆ. ಕ್ರೇಜಿ ಆಗೈತೆ. ಐ ಲವ್ ದಿಸ್. ಇದನ್ನು ಆ್ಯಡ್ ಮಾಡಬೇಕು ನೆಕ್ಸ್ಟ್. ಇವಾಗ ನಾವು ನಮ್ಮ ಸೆಟಪ್ಪಲ್ಲಿ ನೀಟಾಗಿ ಒಂದು ಜಾಗದಲ್ಲಿ ಆ್ಯಡ್ ಮಾಡೋಣ. ಇದರೊಳಗಡೆ ಜೊತೆಗೆ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, PS5 ಒರಿಜಿನಲ್ ಸಿಕ್ಸಿ ಆಗಿದೆಪ್ಪ ಕಂಟ್ರೋಲರು, ಸಾಗೋದಾಗೈತೆ. ವಾವ್, ನಾನು ಆಲ್ಮೋಸ್ಟ್ Xboxಲ್ಲೇ ಆಡ್ತಾ ಇದ್ದೆ. ಸೊ ಇದ್ರದ್ದೊಂದು ಕಂಟ್ರೋಲರ್ ಕೊಟ್ಟಿದ್ದಾರೆ, ಕ್ರೇಜಿ ಆಗಿರೋಂಥ ಕಂಟ್ರೋಲರ್. ಅದಾದಮೇಲೆ ಒಂದಷ್ಟು ಮ್ಯಾನ್ಯಲ್ಸ್ ಕೊಟ್ಟಿದ್ದಾರೆ. ಇಷ್ಟೇ ಇರೋದು ಬಾಕ್ಸಲ್ಲಿ ಬೇಸಿಕಲಿ. ಆ ಒಂದು 3 ವೈರಿಗೆ, ಅದಾದಮೇಲೆ ಇದೊಂದು ಬಾಕ್ಸಿಗೆ, ಈ ಒಂದು ಅದ್ಭುತವಾಗಿರೋ PS5 ಸೆಟಪ್ಪಿಗೆ ಸಿಮ್ರಾನ್ ನನಗೆ ಗಿಫ್ಟ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಸಿಮು, ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ನೋ ಐಡಿಯಾ ಎಂಥ ಪ್ರೀಷಿಯಸ್ ಗಿಫ್ಟ್ ಇದು ನನಗೆ ಅಂತ. ಓಕೆ, ಮುಗೀತು. ಸಿಮ್ರಾನ್ ಕೊಟ್ಟಿರೋ ಗಿಫ್ಟ್ ಮುಗೀತು. ನೆಕ್ಸ್ಟ್ ಗಿಫ್ಟ್ನ ನಾವು ಓಪನ್ ಮಾಡೋಣ. ಇದು ನಮ್ಮ ಕ್ಯಾಮ್ರಾಮನ್ ಗುರುನೇ ಮಾಡ್ತಾ ಇರೋದು. ಗುರು ಹೇಳ್ದ ನಂದು ಓಪನ್ ಮಾಡಿ ನೆಕ್ಸ್ಟ್ ಅಂತ, ಅದಕ್ಕೆ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇದು ಗುರು ಓಪನ್ ಮಾಡಿರೋದು. ಇದು ನನಗೆ ಅನ್ಸಿದ್ದು ಸೆಕೆಂಡ್ ಬೆಸ್ಟ್ ಅಂತ. ಯಾಕಂತ ಅಂದರೆ ಗುರು ಬ್ಲಡ್ಡಲ್ಲಿ ಕಂಪ್ಲೀಟಾಗಿ ಡ್ರಾ ಮಾಡಿಸಿ ಅದರಲ್ಲಿ ರೈಟ್ ಮಾಡಿಸಿರೋದು ಅಂತ. SMR, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮೀ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಸಪೋರ್ಟ್, ಕೈಂಡ್ನೆಸ್ ಆ್ಯಂಡ್ ಫ್ರೆಂಡ್ಶಿಪ್, ಗುರು ಅಂತ ಹೇಳಿ ಹಾಕ್ಸಿರೋದು. ಇದು ಫುಲ್ಲು ಬ್ಲಡ್ಡಲ್ಲಿ, ಗುರು ಬ್ಲಡ್ನಲ್ಲಿ ಕಂಪ್ಲೀಟಾಗಿ ನನ್ನ ಡ್ರಾ ಮಾಡಿಸಿರೋವಂಥ ಪಿಕ್ಚರ್ ಇದು. ಸಕ್ಕದಾಗೈತೆ. ಆ್ಯಕ್ಚುಲಿ ನಾನು ಇದರಲ್ಲಿ ತುಂಬ
ಇದ್ರ ಥರ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀನಿ. ಇವಾಗ ಸ್ವಲ್ಪ ರಫ್ ಆಗಿದ್ದೀನಿ, ಬಟ್ ಅದರಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಟ್ರಿಮ್ ಆಗಿದೆ, ಗ್ರೂಮ್ ಆಗಿದೆ. ಓಲ್ಡ್ ಏನಯ್ಯ, ಹೋದ ವರ್ಷದ್ದು ಓಲ್ಡ್ ಅಂತ ಆದರೆ ಹೋದ ವರ್ಷದ ಫೋಟೋ ಇದು, ನನಗೆ ಗೊತ್ತಾಗುತ್ತೆ. ಚೆನ್ನಾಗೈತೆ, ಏನು ಮಾಡೋಕ್ಕಾಗುತ್ತೆ. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗೈತೆ. ಅದೇ ಬಿಯರ್ಡ್ ಅದು ಇವಾಗ ಆ ಥರ ಮಾಡೋಕ್ಕಾಗಲ್ವಲ್ಲ, ಅದು ಪ್ರಾಬ್ಲಮ್. ನೆಕ್ಸ್ಟ್ ಇವಾಗ ನಮ್ಮ ವರುಣ್ ಬ್ರೋ ಏನು ಕೊಟ್ಟರು ಅಂತ ನೋಡೋಣ. ಓಕೆ, ವರುಣ್ ಬ್ರೋ ಒಂದು ಮ್ಯಾನ್ ಗೋಲ್ಡು, ಮ್ಯಾನ್ ಸಿಲ್ವರು, ಒಂದು ಪರ್ಫ್ಯೂಮ್ನ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಬಾಕ್ಸ್ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ ಏನು ಕೊಟ್ಟವ್ರೆ ಅಂತ. ಓಪನ್. ತುಂಬ ಸಣ್ಣ ಆಗ್ಬಿಟ್ಟಿದ್ದೀನಿ, ಬೇಗ ಜಿಮ್ಗೆ ಹೋಗಿ ನೀಟಾಗಿ ವರ್ಕೌಟ್ ಮಾಡಬೇಕು. ಇವಾಗ ವರುಣ್ ಬ್ರೋ ಅವರು ಝಾರಾಯಿಂದ ಒಂದು ಮ್ಯಾನ್ ಸಿಲ್ವರ್, ಮ್ಯಾನ್ ಗೋಲ್ಡ್ ಅಂತ 2 ಪರ್ಫ್ಯೂಮ್ ಕೊಟ್ಟವ್ರೆ. ಸ್ಮೆಲ್ ಹೆಂಗೈತೆ? ಓಕೆ, ಇವೆಲ್ಲ ಹೆಂಗೆ ಗೊತ್ತಾ, ಎಲ್ಲರೂ ನನಗೇನೇನು ಇಷ್ಟ ಆಗುತ್ತೆ ಅಂತದನ್ನೇ ನೋಡ್ಕೊಂಬಂದು ಕೊಟ್ಟವ್ರೆ ಅನ್ಸಿ. ಪರ್ಫ್ಯೂಮು ಆಗಲಿ, ಶೂಸ್ ಆಗಲಿ. ಸ್ವಲ್ಪ ಸ್ಟ್ರಾಂಗ್ ಐತೆ ಸಿಲ್ವರು. ಗೋಲ್ಡ್ ಮೈಲ್ಡ್ ಆಗಿ ಆ್ಯಕ್ಚುಲಿ ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್ ವರುಣ್ ಬ್ರೋ. 2 ಪರ್ಫ್ಯೂಮ್ ಕೊಟ್ಟವ್ರೆ. ಓಕೆ, ಗುರುಗೆ SMRಗ ಸರಿ ಆಯಿತು. ಓಕೆ, ನೆಕ್ಸ್ಟು ಇನ್ಯಾರ್ದಿದೆ ಇಲ್ಲಿ? ಇದು ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರು ಕೊಟ್ಟಿರೋದು. ಏನು ಕೊಟ್ಟಿದ್ದಾರೆ ನೋಡೋಣ. ಓಕೆ, ಬಟ್ಟೆ ಅಂತ ಅನಿಸುತ್ತೆ ಇದು. ಯಾ, ರೇ ರ್ಯಾಬಿಟ್ದು ಒಂದು ಕ್ವಾಡ್ ಸೆಟ್ಟು, 2 ಪ್ಯಾಂಟು, ಅದಾದಮೇಲೆ ಇದೊಂದು ಶರ್ಟು. ಇದು ಶರ್ಟ್ ಅಲ್ಲ, ಇದು ಆ್ಯಕ್ಚುಲಿ ಶಾಕೆಟ್ ಥರ ಐತೆ, ಕೈಂಡ್ ಆಫ್ ಅ ಶಾಕೆಟ್. ಚೆನ್ನಾಗೈತೆ. ಅವ್ರ ಸ್ಟೈಲ್ ಆಗ್ತಾರಲ್ಲ, ಆ ಸ್ಟೈಲ್ನಲ್ಲಿ ನನಗೆ ಕೊಟ್ಟಿದ್ದಾರೆ ಬಟ್ಟೆಲ್ಲ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಬ್ರೋ, ಥ್ಯಾಂಕ್ ಯು. ಒಂದು ಹೊಸ ಕಲೆಕ್ಷನ್ ಇದು ಹಾಕಿ ನೋಡ್ತೀನಿ, ಚೆನ್ನಾಗಿ ಕಂಡ್ರೆ ಈ ಥರದೇ ಒಂದಷ್ಟು ಕಲೆಕ್ಷನ್ಸ್ನ ಆ್ಯಡ್ ಮಾಡೋಣ, ಏನಂತೀರಾ? ನೆಕ್ಸ್ಟ್ ಇವಾಗ ಶ್ರವಣ್ ಬ್ರೋ ಏನು ಕೊಟ್ಟರು ಅಂತ ನೋಡೋಣ. ಶ್ರವಣ್ ಬ್ರೋ ಆ್ಯಕ್ಚುಲಿ ಈ ಬಾಕ್ಸೇ ಕೊಟ್ಟಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಏನಿಬ್ರು ಒಂದೇ ಜಾಗಕ್ಕೆ ಹೋಗಿದ್ರೆ, ಶ್ರವಣ್ ಬ್ರೋ ಮತ್ತು ಸಮೀರ್ ಬ್ರೋ ಇಬ್ಬರು ಒಂದೇ ಥರ ರೇರ್ ರ್ಯಾಬಿಟಲ್ಲೇ ತೊಗೊಂಬಂದವ್ರೆ. ಶ್ರವಣ್ ಬ್ರೋ ಡೆಫಿನೆಟ್ಲಿ ನಾನು ಗೆಸ್ ಮಾಡಿದ್ದೆ ಶ್ರವಣ್ ಬ್ರೋ ಶೂನೇ ತರ್ತಾರೆ ಅಂತ. ವರುಣ್ ಬ್ರೋ ಇದಕ್ಕೂ ಬರ್ಡೇಗೂ ಅದೇ ಕೊಟ್ಟಿದ್ರು ಅದಕ್ಕೆ. ಓಕೆ, ಮತ್ತೆ ಈ ಥರ ಓಪನ್ ಆಗ್ತೈತೆ. ಹಿಂಗೆ ಓಪನ್ ಮಾಡೋದು, ಸಾರಿ ಉಲ್ಟಾ ಓಪನ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಸೆಕ್ಸಿ ಆಗೈತಪ್ಪ ಬಾಕ್ಸ್. ಇದು ಪ್ಯಾಕೇಜು. ಶೂಸ್ ಯಾವ ಥರ ಇದೆ ಇದು? ಇದೊಂದು ಡಿಫ್ರೆಂಟ್ ಆಗಿರೋವಂಥ ರೇರ್ ರ್ಯಾಬಿಟ್ ಶೂ. ಈ ಥರ ಕಲೆಕ್ಷನ್ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಎಲ್ಲ ನೈಕಿದು ಅಥವಾ ಇದ್ರ ಥರ ಇರೋದು. ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗೈತೆ. ಬ್ಲೂ ಕಲರ್ ಮೇಲ್ಗಡೆ, ಅದಾದಮೇಲೆ ಸೋಲೆಲ್ಲ ಫುಲ್ ರೆಡ್ ಕಲರ್ ಐತೆ. ಸಖತ್ ಪ್ರೀಮಿಯಮ್ ಆಗಿರೋ ಲುಕ್ ಕೊಡೋದು ಪಕ್ಕ ಇದೆ. ಯಾವ್ದಾರು ಔಟ್ಫಿಟ್ ಜೊತೆ ಹಾಕಿದ್ರೆ ಫಿಕ್ಸು ಪಕ್ಕ ಪ್ರೀಮಿಯಮ್ ಲುಕ್ ಕೊಡೋದು ಇದು. ಆಬ್ವಿಯಸ್ಲಿ ಬಾಕ್ಸ್ ನಮಗೆ ಯೂಸ್ ಆಗಲ್ಲ, ಸೊ ಬಾಕ್ಸ್ನ ತೆಗೆದು ಎಸ್ಬಿಡೋಣ. ಈ 2 ಹೆಂಗಾರು ಶೂನ ತೆಗೆದಿಕ್ಕೊಬೇಕು, ಪಟ್ಟಂತ ಇವಾಗ ಬಾಕ್ಸ್ ಒಳಗಡೆ ಹಾಕಬೇಕು. ಸೊ ತೆಗೆದ್ಬಿಟ್ಟು ಅದನ್ನು ವಾಪಸ್ಸು ಬಾಕ್ಸ್ ಒಳಗಡೆ ಹಾಕೋಣ. ತುಂಬ ಬಾಕ್ಸ್ ಆಲ್ರೆಡಿ ಫಿಲ್ ಆಗ್ತೈತೆ. 50 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ, ಗೊತ್ತಾಗುತ್ತೆ ನೆಕ್ಸ್ಟ್ ಎಷ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಬ್ರೋ. ಈ ಒಂದು ಶೂ ತುಂಬ ಗಾರ್ಜಿಯಸ್ ಆಗೈತೆ, ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದನ್ನು ತೆಗೆದಿಂದ ಇಡೋಣ. ಓಕೆ, ನೆಕ್ಸ್ಟು ಇದು ಅಭಿ ಮತ್ತು ಸುಹಾಸ್ ಕೊಟ್ಟಿದ್ದಾಯ್ತಾ. ಗೆಸ್ ಮಾಡಿದ್ದೆ ಶೂವೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಅವ್ರಿಗೂ ಡೌಟ್ ಇತ್ತಂತೆ, ಬ್ರೋ ಈ ಕಲರ್ ಇತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನನ್ನ ಕೇಳಿದ್ರು. ಆಮೇಲೆ ತೆಗ್ದಾಗ ಖುಷಿ ಆಯಿತು ನನಗೆ. ನೈಕಿದು ಜಾರ್ಡನ್ಸು, ಇದು ಕೂಡ ಕ್ರೇಜಿ ಆಗಿರೋ ಸ್ನೀಕರು, ನೋಡ್ತಾ ಇರ್ಬೋದು. ಸಖತ್ ಸೆಕ್ಸಿ ಆಗೈತೆ ಕಲರ್ ಮಾತ್ರ. ಈ ಥರ ಕಲರ್ಸ್ ಏನು ಗೊತ್ತಾ, ಯೂನಿವರ್ಸಲ್ ಕಲರ್ಸ್ ಇವೆಲ್ಲ. ನಮಗೆ ಯಾವುದೇ ಡ್ರೆಸ್ ಮೇಲೆ ಬೇಕಾದರೂ ನಾವು ಇದನ್ನು ವೇರ್ ಮಾಡ್ಬೋದಾಗಿರೋವಂಥ ಕಲರ್ಸ್ ಇವೆಲ್ಲ. ಸೊ ಸೂಪರ್ ಆಗೈತೆ. ಥ್ಯಾಂಕ್ ಯು ಸೋ ಮಚ್ ಅಭಿ ಮತ್ತು ಸುಹಾಸ್. ಅಭಿ ಪಕ್ಕದಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ತಾವನೆ. ಸೊ ತುಂಬ ಸೆಕ್ಸಿ ಆಗೈತೆ. ಇದೇ ಥರದ್ದು ಮೊನ್ನೆ ಒಂದು ತೊಗೊಂಡೆ ನಾನು, ಅದು ಬ್ಲಾಗ್ ಬರುತ್ತೆ. ಬಟ್ ಇದು ಕಲರ್ ಡಿಫ್ರೆಂಟ್ ಆಗೈತೆ ಆ್ಯಂಡ್ ಮೋರೋವ್ರು ಎಲ್ಲ ಔಟ್ಫಿಟ್ ಜೊತೆ ಹೋಗುತ್ತೆ ಅಂತ ನನಗೆ ಡೆಫಿನೆಟ್ಲಿ ಗೊತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶೂಸ್ ಅಂದರೆ ಸಖತ್ ಇಷ್ಟಪ್ಪ, ಅದು ಏನಂತಲೇ ಗೊತ್ತಿಲ್ಲ, ಮುಂಚೆಯಿಂದ ಆಸೆ ನನಗೆ. ಅದಾದಮೇಲೆ ನೆಕ್ಸ್ಟು ಇದು ಯಾರು ಕೊಟ್ಟಿದ್ದು? ಇದು ವಿಷ್ಣು ಕೊಟ್ಟಿದ್ದು. ಅವರು ಜಿಮ್ ಒಬ್ಬ ಇದಾರಲ್ಲ, ಅವರು ವೆರಿ ಯಂಗ್ ಗಾಯ್ ಬಟ್ ಎನರ್ಜೆಟಿಕ್ ಆ್ಯಂಡ್ ಕಷ್ಟಪಡ್ತಾರೆ, ಹಾರ್ಡ್ ವರ್ಕರ್. ಏನು ಕೊಟ್ಟಿದ್ದಾರೆ ಇವರು ಸ್ಲಿಪ್ಪರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ರಿಕನ್ ಸ್ಟಾಕ್ ನಾನು ಯಾವಾಗಲೂ ತೊಗೊಬೇಕಾದ್ರೆ ಏನು ಯೋಚನೆ ಮಾಡ್ತಿದ್ದೆ ಗೊತ್ತಾ? ಬ್ರಿಕನ್ ಸ್ಟಾಕ್ ತೊಗೊಬೇಕಾದ್ರೆ ಸ್ಟಾರ್ಟಿಂಗ್ ನಾನು ಅಷ್ಟೊಂದು ದುಡ್ಡು ಕೊಡ್ಬೇಕಾ ಚಪ್ಪಲಿಗೆ, 11,000 10,000 ಕೊಡ್ಬೇಕಾ ಅಂತ ಅನ್ಸೋದು.
ಅದಾದ್ಮೇಲೆ ಗೊತ್ತಾಗ್ತಿತ್ತು ಅದ್ರ ಕಂಫರ್ಟ್ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದ್ದು. ಬಟ್ ಯಾವತ್ತು ನಾನು ಬ್ರಿಗನ್ ಸ್ಟಾಕ್ ಒಂದ್ಸಲ ತಗೊಂಡಿರ್ಬೇಕು ನಾನು, ಬಟ್ ಆಮೇಲೆ ನೆನಪಿಲ್ಲ ನನಗೆ. ವೈಟ್ ಕಲರ್ ನನ್ನ ಹತ್ರ ಯಾವುದೋ ಅಡಿಷನ್ ಇರಲಿಲ್ಲ, ಬಟ್ ವೈಟ್ ಗೋಸ್ ವಿತ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ವಿಷ್ಣು, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸೋಲ್ ಚೆನ್ನಾಗುತ್ತೆ ಆ್ಯಕ್ಚುಲಿ, ಡಿಫ್ರೆಂಟ್ ಆಗುತ್ತೆ ಪ್ಯಾಟ್ರನ್. ಥ್ಯಾಂಕ್ ಯು ಫಾರ್ ದಿಸ್ ಚಪ್ಪಲಿ. ಅಪ್ಪ ಒಂದು 3 ಜನ ಶೂಸು ಚಪ್ಪಲಿನೇ ಕೊಟ್ಬಿಟ್ಟವ್ರೆ. ಇದೆಲ್ಲ ಆದಮೇಲೆ BMW ಅವ್ರು ಏನು ಕೊಟ್ಟವ್ರೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. BMW ಅವರು ಆಲ್ಮೋಸ್ಟ್ ಅವ್ರು ಕಾರ್ ಕೊಟ್ಟಿದ್ದಾರೆ. ಅದು ಬಿಟ್ಟು ಅದ್ರ ಜೊತೆಗೆ ಅವರೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ ಏನಿದೆ, ಇದು BMW ಅವ್ರು ಕೊಟ್ಟಿರೋಂಥ ಗಿಫ್ಟು. ಅಪ್ಪ ಸಿಮ್ರಾನ್ ನನಗೊಂದು ಕೊಡು ಅಂತ ಅಂದ್ಲು. ಸಿಮ್ರಾನಿಗೆ ಕೊಡ್ಬೇಕು ಇವಾಗ ಒಂದಿನ, ಆಬ್ವಿಯಸ್ಲಿ ಕೇಳ್ತಾಳೆ. ಒಂದೊಳ್ಳೆ ಕಾಫಿ ಇದು ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಇದನ್ನ ಇಟ್ಕೊಂಡು ನಾನು ಏನು ಮಾಡಲಿ ಅಂತ. ಒಂದೊಳ್ಳೆ ಬಾಡಿ ಕಿಟ್ ಕೊಟ್ಟಿದ್ರೆ ನೀವು BMW ಅವರು, ಇನ್ನೂ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಇಷ್ಟು ಕೊಟ್ಟಿರೋದೇ ಹೆಚ್ಚು ನಿನಗೆ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಥ್ಯಾಂಕ್ ಯು ಸೊ ಮಚ್, ಇಷ್ಟೊಂದು ಕೊಟ್ಟಿದ್ರಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಕಾರ್ ಮಾತ್ರ ಬೆಂಕಿ ಐತೆ. ನಾನು ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ ರೈಡ್ ಮಾಡೋಕ್ಕದನ್ನು. ಐ ಆಮ್ ಹ್ಯಾವಿಂಗ್ ಬೆಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ. ಅಷ್ಟು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗ್ತೈತೆ ನನಗೆ ಆ ಕಾರ್ನಲ್ಲಿ. ಸಾಕಾಗೈತೆ ಕಾರು, ಸಾಕತ್ ಅಂದರೆ ಸಾಕಾಗೈತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಕಾರ್ BMW. ಥ್ಯಾಂಕ್ ಯು. ಅದಾದಮೇಲೆ ಬೇರೆ ಏನೇನೈತೆ, ಅವಾಗ ಕಾಫಿ ಕುಡಿತಾ ಇರಬೇಕಿಲ್ಲ ಅಂದರೆ ತಲೆನೋವ್ತಾ ಇರುತ್ತೆ. ಪೀಟರ್ ಇಂಗ್ಲೆಂಡ್, ಇದು ನಮ್ಮ ಆದರ್ಶ್ ಕೊಟ್ಟಿರೋದು. ಆದಿ ಮತ್ತು ಇವರು ಯಾರು, ರವಿ ಬ್ರೋ, ಇಬ್ಬರು ಜೊತೆಲಿ ಬಂದಿದ್ರು. ಇವರೊಂದು ಪೀಟರ್ ಇಂಗ್ಲೆಂಡ್ ಶರ್ಟ್ ಕೊಟ್ಟಿದ್ದಾರೆ. ಫಾರ್ಮಲ್ ಶರ್ಟು ಎಲ್ಲಾಗಬೇಕಂತ ಗೊತ್ತಿಲ್ಲ. ಇದು ಯಾವ್ದಾದ್ರು ಪೊಲಿಟಿಷಿಯನ್ ಕ್ಯಾಂಪೈನ್ಗೆ ಹೋದಾಗ ಹಾಕ್ಕೊತೀನಿ ನಾನು. ಆಫ್ ಶರ್ಟ್ ಕೊಟ್ಟಿದ್ದಾರಲ್ಲ, ಪಕ್ಕ ಆ ಥರ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ಯಾವ್ದಾದ್ರು ವೆರಿ ಡೀಸೆಂಟ್ ಪ್ಲೇಸಿಗೆ ಹೋದಾಗ ಡೆಫಿನೆಟ್ಲಿ ಇವೆಲ್ಲ ಯೂಸ್ ಆಗ್ತವೆ. ದೇವಸ್ಥಾನಕ್ಕೆಲ್ಲ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಯಾವ್ದಾದ್ರು ಹಳ್ಳಿ ಶೂಟ್ಸು ಪಂಚೆ ಜೊತೆ ಹಾಕ್ಕೊಳ್ಳೋಕ್ಕೆಲ್ಲ ಯೂಸ್ ಆಗುತ್ತೆ. ಇದೆಲ್ಲ ಆ ಥರದ್ದೆಲ್ಲ ಇದ್ದಾವೆ. ಇದಾದಮೇಲೆ ಇದು ನಮ್ಮ ಇವ್ರು ಕೊಟ್ಟಿರೋದು, ಇದು ನವೀನ್, ರೇಷ್ಮಾ ಅವ್ರ ಜೊತೆ ಮಾಡ್ತಾರೆ ಗೊತ್ತಾ ನವೀನು, ಅವ್ರು ಕೊಟ್ಟಿರೋದು ಇದು. ನವೀನ್ ಕುಮಾರ್ ಅವರು ಫಸ್ಟು 2 ಬಾಕ್ಸ್ ಕೊಟ್ಟು 2 ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಐ ಥಿಂಕ್ ಇದು 3 ದಿನ ಆಯ್ತಲ್ಲ. ಇದೇನಿದು ತಿನ್ನೋದೇನಾರು ಆಗಿದ್ರೆ ಬೇಜಾರಾಗ್ಬಿಡ್ತಪ್ಪ. 3 ದಿನ ಆಯ್ತು ನಾನು ಓಪನೇ ಮಾಡಿಲ್ಲ. ಹೊಟ್ಟೆಲ್ಲ ಉರಿಯುತ್ತೆ ನನಗೆ. ಇಲ್ಲ ಓಪನ್ ಆಗಿಬಿಡು. ಓಕೆ. ಓ ಕ್ರೇಜಿ ಬ್ರೋ, ಕ್ರೇಜಿ. ಪ್ಯೂರ್ ಗೋಲ್ಡ್ ಇದು. what days forever. ಅಲ್ವಾ? ಒಂದು ನಿಮಿಷ ಇರೇ, ನೋಡ್ಬಿಡ್ತೀನಿ. ಸರ್ಟಿಫಿಕೇಟ್ ಆಫ್ ವಾರಂಟಿ, ಆರ್ಟ್ ಗೋಲ್ಡ್. ಐ ಥಿಂಕ್ ಇದು ಗೋಲ್ಡ್ ಇರಬೇಕು, ಪ್ಲೇಟೆಡ್ ಇರಬೇಕಲ್ಲ, ಗೋಲ್ಡ್ ಪ್ಲೇಟೆಡ್ ಇರಬೇಕು. ನನಗಿದು ಅಬ್ವಿಯಸ್ಲಿ ಜ್ಯುವೆಲ್ರಿಯಿಂದಾನೇ ತಂದಿರೋದು. ಇದು ಗೋಲ್ಡು ಸಿಲ್ವರು ನನಗೆ ಅನ್ನೋದಕ್ಕಿಂತ ನಾನೇನು ಗೊತ್ತಾ, ಅಂತ ಅಂದಿದ್ದು. ನನಗೆ ತುಂಬ ಫೇವ್ರೇಟ್ ಗಾಡ್ ಇದು. ತಿರುಪತಿ ತಿಮ್ಮಪ್ಪ ನನ್ನ ವೆರಿ ವೆರಿ ಫೇವ್ರೇಟ್ ಗಾಡ್ ಇದು. ಎಷ್ಟೊಂದು ಪಾಸಿಟಿವ್ ಆಗಿರೋದು, ಎಷ್ಟೊಂದು ಒಳ್ಳೇದಾಗಿರೋದು, ನನಗಿದು ತುಂಬ ಫೀಲಿಂಗ್ ಇದೆ. ಇದು ನನಗೆ ಇವತ್ತು ಮನೆಗೆ ಹುಡ್ಕೊಂಬಂದೈತೆ ಅಂದರೆ ಇವತ್ತೊಂದಷ್ಟು ಇನ್ಸಿಡೆಂಟ್ಸ್ ಆಯಿತು. ಅದರಿಂದ ಇದು ಕೋಇನ್ಸಿಡೆನ್ಸು ಅಥವಾ ಇವತ್ತೇ ಓಪನ್ ಮಾಡ್ತಾ ಏನಲ್ಲ ಅಥವಾ ಏನು ಅಂತ ಗೊತ್ತಿಲ್ಲ. ಸಖತ್ತಾಗೈತೆ, ಆ್ಯಕ್ಚುಲಿ ಸಖತ್ತಾಗೈತೆ ಬ್ರೋ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗೈತೆ ನವೀನ್ ಬ್ರೋ. ಐ ಲವ್ ದಿಸ್ ಗಿಫ್ಟ್, ಕ್ರೇಜಿ ಸೆಕ್ಸಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದು ಮಾಡಪ್ಪ. ನೆಕ್ಸ್ಟು ಇವ್ರದ್ದೇ ಇನ್ನೊಂದು ಗಿಫ್ಟ್ ಐತೆ, ಅದನ್ನು ತೋರಿಸ್ಬಿಡೋಣ. ಇನ್ನೊಂದು ಏನೋ ಕೊಟ್ಟಿದ್ದಾರೆ, ಇನ್ನೊಂದು ಅದೇ ಥರ ಕೊಟ್ಟಿದ್ದಾರಲ್ಲ.
ಚೆನ್ನಾಗೈತೆ ಅದು, ತುಂಬ ಡೀಟೇಲ್ ಚೆನ್ನಾಗಿ ಮಾಡಿದ್ದಾರೆ, ಕ್ರೇಜಿ. ಒನ್ ಮೋರ್, ಎರಡು ಅದೇ ರೀತಿ ತಂದ್ಕೊಟ್ಟಿದ್ದಾರೆ. ಐ ಥಿಂಕ್ ಇದನ್ನು ನನಗೆ ಒಂದನ್ನು ನೀವು ಕಾರಲ್ಲಿ ಇಕ್ಬೇಕು ಅಂತ ನನಗೆ ಕ್ಲಿಯರಾಗಿ ಹೇಳಿದ್ರು ಅವ್ರು. ಅಮ್ಮ ಅವ್ರನ್ನ ಏನು ಸಮಾಧಾನ ಮಾಡಮ್ಮ, ಹೇಳಮ್ಮ. $24 ಕ್ಯಾರೆಟ್ ಗೋಲ್ಡ್ ಲೀಫ್, ಇದು ಗೋಲ್ಡೆಡ್, ಕ್ರೇಜಿ ಸೆಕ್ಸಿ ಆಗೈತೆ. ಅವ್ರು ಹೇಳಿದ್ರು ಬ್ರೋ ಇದನ್ನ ನೀವು ಕಾರಲ್ಲಿ ಇಕ್ಬೇಕು ಅಂತ. ಬ್ರೋ ನಾನು ಯಾವುದು ದೇವ್ರನ್ನ ಕಾರಲ್ಲಿ ಇಡಲ್ಲ ಬ್ರೋ, ಕಾರಲ್ಲಿ ಇಕ್ಕಿ ನನಗೆ ಅಭ್ಯಾಸ ಇಲ್ಲ ಅಂತ ಹೇಳಿದ್ದೆ. ಸೊ ಫೈನಲಿ ಒಂದು ದೇವರು ನನಗೆ ಹುಡುಕೊಂಡೇ ಬಂದೈತೆ, ಕಾರಲ್ಲೇ ಇಕ್ಬೇಕಂತ ಅಂದರೆ ಇದನ್ನು ಡೆಫಿನೆಟ್ಲಿ ನಾನು BMW ಇಕ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಕ್ರೇಜಿ. ಇವೆರಡು ಇದು ಮನೇಲಿ ಇದ್ದಿರುತ್ತೆ, ಇದು ಕಾರಿಗೆ ಹೋಗುತ್ತೆ ಫಿಕ್ಸು. ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ, ಥ್ಯಾಂಕ್ಸ್ ಅ ಲಾಟ್. ಕ್ರೇಜಿ ಗಿಫ್ಟ್ಸ್, ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದು ಕ್ರೇಜಿ ಡಿವೈನ್ ಗಿಫ್ಟ್ ಅಂತ ಅಂದ್ಕೊಳ್ರಿ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು, ಕ್ರೇಜಿ ಗಿಫ್ಟ್. ಅದಾದಮೇಲೆ ಇಲ್ಲಿ ಇನ್ನೂ ಒಂದು ಗಿಫ್ಟ್ ಇದೆ, ಇದು ಅಮಿತ್ ಬ್ರೋ ಕೊಟ್ಟಿರೋದು. ಆ್ಯಕ್ಚುಲಿ ಇವಾಗ ನೆಕ್ಸ್ಟ್ ಅವ್ರು ನನ್ನ ಟ್ರೈನ್ ಮಾಡ್ತಾರೆ, ಆ್ಯಂಡ್ ಮೋರೋವರ್ ನಾನು ಜಿಮ್ಮಲ್ಲಿ ಹೋಗಿ ರೆಡಿ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಅವ್ರು ಕೊಟ್ಟಿರೋದು ಒಂದು ಆದಿಯೋಗಿದು ಶಿವನ ವಿಗ್ರಹ ಕೊಟ್ಟವ್ರೆ. ಇದು ಏನು ಲೈಟ್ ಗೀಟ್ ಬರುತ್ತೆ ಅಂತ ಅಂದ್ಕೊತೀನಿ, ಇಫ್ ನಾಟ್ ರಾಂಗ್. ಆ ಥರ ಸ್ಟೋನ್ದೇ ಇರಬೇಕಲ್ಲ, ಲೈಟ್ ಹಾಕಿದ್ರೆ ಇಲ್ಲಿ ತನಕ ಲೈಟ್ ಬರುತ್ತೆ, ಆ ಥರದ್ದು ಏನಾರು ಇರಬೇಕಾ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ, ನಾನು ನೋಡಿಲ್ಲ ಇನ್ನು. ಥ್ಯಾಂಕ್ ಯು ಸೋ ಮಚ್ ಅಮಿತ್ ಬ್ರೋ, ಥ್ಯಾಂಕ್ಸ್ ಫಾರ್ ದ ಗಿಫ್ಟ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದು ಮಾಡ್ರಪ್ಪ. ಎಷ್ಟೊಂದು ದೇವ್ರುಗಳು ಬರ್ತಾಯಿದ್ದಾರೆ ಮನೆಗೆ, ಎಲ್ಲರೂ ಒಳ್ಳೇದು ಮಾಡ್ತಾರೆ ಅಂತ ಭಾವಿಸ್ತೀನಿ. ಇದೆಲ್ಲ ಆದಮೇಲೆ ಇದೊಂದು ಗಿಫ್ಟ್ ಐತೆ, ಇದು ಜೀವನ್ ಅಂತ ಒಬ್ಬರು ಸೂಪರ್ ಬೈಕ್ ಮೋಟೋ ಶೋರೂಮ್ ಇಕ್ಕಿದ್ದಾರೆ, ಅವ್ರು ಕೊಟ್ಟಂಥ ಗಿಫ್ಟ್ ಇದು. ಏನು ಕೊಟ್ಟಿದ್ದಾರೆ ಅಂತ ನೋಡ್ತೀನಿ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಜೀವನ್ ಬ್ರೋ, ಥ್ಯಾಂಕ್ ಯು, ಆ್ಯಕ್ಚುಲಿ ಥ್ಯಾಂಕ್ ಯು. ಬಟ್ ಆಲ್ರೆಡಿ ಈ ಮೈಕ್ ನಾನು ಯೂಸ್ ಮಾಡ್ತಾಯಿದ್ದೀನಿ, ರೆಕಾರ್ಡ್ ಮಾಡ್ತಾಯಿದ್ದೀನಿ, ಅದೇ ಮೈಕಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಕ್ರೇಜಿ ಆಗಿರೋಂಥ ಗಿಫ್ಟು, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಮೈಕ್ ಲಾರ್ಕ್ M2 ವೈರ್ಲೆಸ್ ಮೈಕ್ನ ಕೊಟ್ಟಿದ್ದಾರೆ. ಸೊ ಕಾಂಟೆಂಟ್ ಕ್ರಿಯೇಷನ್ಗೆ ಯೂಸ್ ಆಗುವಂಥದ್ದು ಡೆಫಿನೆಟ್ಲಿ ಹೌದು, ಬಟ್ ನನ್ನ ಹತ್ರ ಆಲ್ರೆಡಿ ಮೈಕ್ ಇದೆ. ಥ್ಯಾಂಕ್ ಯು ಸೋ ಮಚ್, ಡೆಫಿನೆಟ್ಲಿ ಇಟ್ಕೊತೀನಿ. ಥ್ಯಾಂಕ್ ಯು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಲಾಸ್ಟು, ಇದನ್ನೇನು ಗೊತ್ತಾ ನಿಮಗೆ, ಲಾಸ್ಟಿಗೆ ಇಟ್ಕೊಂಡಿದ್ದೀನಿ ಫೋಟೋನ ತೋರ್ಸೋಕ್ಕೆ. ಇದು ನಮ್ಮ ಹುಡುಗರು, ನನ್ನ ಮಾರ್ಟ್ಸ್ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ಟರ್ಸ್ ಯಾರಿದ್ದಾರಲ್ಲ ಅವ್ರು ಕೊಟ್ಟಿರೋವಂಥದ್ದು. ಬಟ್ ಇದ್ರ ವಿಶೇಷತೆ ಏನಂತ ಅಂದರೆ, ನಿಮಗಿನ್ನ ಚೆನ್ನಾಗಿ ಗೇಮಿಂಗ್ ಫ್ಯಾನ್ಸಿಗೆ ಗೊತ್ತಿರುತ್ತೆ. ಇದರಲ್ಲಿ ನಾನೇನೇನು ಅಚೀವ್ ಮಾಡಿದ್ದೀನಿ. 2019 ಸಿಲ್ವರ್ ಪ್ಲೇ ಬಟನ್ ಬಂದಿದ್ದು ಫಸ್ಟು ಕನ್ನಡದಲ್ಲಿ ನನಗೆ ಗೇಮಿಂಗಲ್ಲಿ, ಅದಾದಮೇಲೆ ಸ್ಟ್ರೀಮಿಂಗಲ್ಲಿ, ಅದಾದಮೇಲೆ ಅವಾರ್ಡ್ ಗೆದ್ದೆ. ಕರ್ನಾಟಕದಿಂದ ಕನ್ನಡ ಭಾಷೆ ಮಾತ್ರ ಯೂಸ್ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಗೆದ್ದಿರುವಂಥ ಏಕೈಕ ಸ್ಟ್ರೀಮರು ಗೇಮರು ನಾನೊಬ್ಬನೇ ಕರ್ನಾಟಕದಿಂದ. ಆ ಅವಾರ್ಡ್ದು ಮೇಯ್ನ್ ಫೋಟೋ, ಅದೆಲ್ಲ ಆದಮೇಲೆ ಜಾನತನ್ ಜೊತೆ ಇರೋವಂಥ ಫೋಟೋ, ಅದಾದಮೇಲೆ ಅವಾರ್ಡ್ ಫಂಕ್ಷನ್ದು, ಅದಾದಮೇಲೆ BGMI ವಾಯ್ಸ್ ಪ್ಯಾಕ್ದು. ಯಶೋರ್ದು BGMI ವಾಯ್ಸ್ ಪ್ಯಾಕ್ ನೋಡಿದ್ದೀರಾ ಗೊತ್ತಾ, ಆ ಥರ ನನ್ನ ವಾಯ್ಸ್ ಪ್ಯಾಕು BGMI ಗೇಮ್ ಒಳಗಡೆ ಬಂದಿತ್ತು, 2 ವರ್ಷದ ಹಿಂದೆನೇ ಬಂದಿತ್ತು, ಅದ್ರ ಶೂಟ್ದು. ಅದಾದಮೇಲೆ ಫಸ್ಟ್ ಮೀಟಪ್ದು, ಅದಾದಮೇಲೆ ಇದು ಗೇಮಿಂಗ್ ಅವಾರ್ಡ್ ಸೆರೆಮನಿ, ಆಮೇಲೆ ರಶೀದ್ ಖಾನ್ ಮೀಟ್ ಮಾಡಿದ್ದು. ಅದಾದಮೇಲೆ ಇದು ಲಾಸ್ಟ್ ಸ್ಟ್ರೀಮ್ ಬಿಡೋಕ್ಕೆ ಮುಂಚೆ ಬಿಟ್ಟು ಹಾಕಿದ್ದಂಥದ್ದು. ಇದಾದಮೇಲೆ ಇದು ಒಂದು ಆಲ್ ಆಫ್ ಫೇಮ್, ನನ್ನ ಆಲ್ ಆಫ್ ಫೇಮ್ ಏನಿದೆಯಲ್ಲ ಅದು ನನ್ನ ಅಚೀವ್ಮೆಂಟ್ಸ್, ಇಷ್ಟು ವರ್ಷ ಏನು ಮಾಡಿದ್ದೀನಿ ಗೇಮಿಂಗ್ ಫೀಲ್ಡಲ್ಲಿ ಅದ್ರದ್ದು ಕೊಟ್ಟಿರೋದು. ನಂಬರ್ 1 ಕನ್ನಡ ಸ್ಟ್ರೀಮರ್, ರೈಸಿಂಗ್ ಕಾಂಟೆಂಟ್ ಕ್ರಿಯೇಟರ್ ಆಫ್ ದ ಇಯರ್ 2014, ನ್ಯಾಷನಲ್ ಅವಾರ್ಡಿಂಗ್ ಗೇಮ್ ವಿನ್ನರ್, ಫಸ್ಟ್ ಕನ್ನಡ ಸ್ಟ್ರೀಮರ್ ಟು ರೀಚ್ 100K. ಮೈಸೂರು ಜಾಗ್ವಾರ್ ಅಡಾಪ್ಷನ್, ಒಂದು ಜಾಗ್ವಾರ್ ಅಡಾಪ್ಟ್ ಮಾಡ್ಕೊಂಡಿದ್ದೆ ಮೈಸೂರಲ್ಲಿ 21-22ನಲ್ಲಿ, ಅದನ್ನು ಮೆನ್ಷನ್ ಮಾಡೋರೆ. ಓನ್ಲಿ ಕನ್ನಡ ಗೇಮರ್ ವಾಯ್ಸ್ ಪ್ಯಾಕ್ ಇನ್ BGMI. ಎಲ್ಲ ಅಚೀವ್ಮೆಂಟ್ ಇದೆಲ್ಲ. ಸೊ ಇದೆಲ್ಲ ಒಂಥರ ಕ್ರೇಜಿ ಆಗಿರೋಂಥ ಮೆಮೊರೀಸ್ ಅಂತ ಅಂದ್ಕೊಳ್ರಿ. ಅದಾದಮೇಲೆ ಒಂದು ಹಾಲ್ ಆಫ್ ಫೇಮ್. ನನ್ನ ಬಗ್ಗೆ ನಾನೇ ನೋಡ್ಕೊಂಡಾಗ ಏನು ಮಾಡಿದ್ದೀನಿ ಅಂತ ಅಂದರೆ ಇಷ್ಟು ಮಾಡಿದ್ದೀನಿ. ಇದು ಬಿಟ್ಟು ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ ಅನ್ನೋ ಒಂದಷ್ಟು ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಇಷ್ಟೊಂದು ಗಿಫ್ಟ್ಸ್ ಎಲ್ಲ ತುಂಬ ಖುಷಿ ಆಗುವಂಥದ್ದು. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಎಲ್ಲರ ಗಿಫ್ಟ್ನ ಓಪನ್ ಮಾಡಿದ್ದೀನಿ. ಯಾರ್ದಾದ್ರೂ ಮಿಸ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಅದಾದಮೇಲೆ ಒಂದಷ್ಟು ಜನ ಫ್ಲವರ್ಸ್ ಕೊಟ್ಟರು. ಫ್ಲವರ್ಸ್ 3 ದಿನ ಇರಲ್ಲ, ನಿಮಗೂ ಗೊತ್ತು. ಇದಾಗಿತ್ತು ಇವತ್ತಿನ ಬ್ಲಾಗ್, ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಬರ್ತಡೇಗೆ ಬಂದಿದ್ರಿ, ಕಾರ್ ಓಪನಿಂಗ್ ಬಂದಿದ್ರಿ, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಎಷ್ಟೊಂದು ಜನ ವಿಶ್ ಮಾಡಿದ್ರಿ ಚಂದ್ರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನೊಂದು ಹೇಳಬೇಕು ಅಂತ ಅಂದರೆ, ನಾನು ಈ ಸ್ಥಾನದಲ್ಲಿರೋದಕ್ಕೆ ಯಾರೂ ಕಾರಣ ಅಂತ ನಾನು ಹೇಳಲ್ಲ, ನಾನೇ ಕಾರಣ. ಸೆಲ್ಫಿಶ್ ಜೊತೆ, ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಆಗುತ್ತೆ. ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದಾರೆ ಡೌನ್ ದ ವೇನಲ್ಲಿ, ಬಟ್ ನಾನು ಮಾಡಿಲ್ಲ ಅಂತ ಅಂದರೆ ಸಪೋರ್ಟ್ ಯಾವುದೂ ಕೂಡ ಉಪಯೋಗ ಆಗಲ್ಲ. ನಾನು ಕಷ್ಟಪಟ್ಟು ಇಷ್ಟು ದಿನ ಮಾಡಿರೋದು ತುಂಬ ಉಪಯೋಗ ಆಗಿದೆ. ಇಷ್ಟು ವರ್ಷಕ್ಕೆ ಈ ಜಾಗದಲ್ಲಿ ಬಂದು ಕೂತಿದ್ದೀನಿ ಅಂತ ನನ್ನ ಭಾವನೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಆ್ಯಂಡ್ ಮೋರ್ ಓವರ್ ಈ ಜಾಗದಲ್ಲಿ ಕೂತ್ಕೊಂಡ್ರೆ ಆಬ್ವಿಯಸ್ಲಿ ಮೇಯ್ನ್ ಸಪೋರ್ಟ್ ಮಾಡಿರೋರು ಯಾರು ಅಂತ ಅಂದರೆ ಜನ.
ನನ್ನ ನೋಡಿ ನನ್ನ ಬೆಳೆಸ್ತಾರಂತ ಜನ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಏನೇ ವಿಚಾರ ಆಗಲಿ, ಯಾವುದೇ ವಿಚಾರ ಆಗಲಿ ಜೀವನದಲ್ಲಿ ನನಗೆ